ಎಲ್ರಿಗೂ ನಮಸ್ಕಾರ. ನೀವೇನಾದರೂ ಈ ಒಂದು ಎಲೆನ ಎವ್ರಿಡೇ ಕಂಟಿನ್ಯೂಸ್ ಆಗಿ 14 ದಿನಗಳ ಕಾಲ ತಿಂತಾ ಬಂದರೆ ನಿಮ್ಮ ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಹೇರ್ ರೀಗ್ರೋತ್ ಆಗುತ್ತೆ, ಹೇರ್ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ, ಲಿವರ್ ಡಿಟಾಕ್ಸಿಫಿಕೇಶನ್ ಆಗುತ್ತೆ, ಹಾಗೆ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಆ ಎಲೆ ಯಾವುದು ಅಂತ ಅಂದ್ಕೊಂಡಿದ್ದೀರಾ? ನಾವು ನಮ್ಮ ಮನೆಯಲ್ಲಿ ಎವ್ರಿಡೇ ಇದನ್ನು ಬಳಸ್ತೀವಿ. ಅದೇ ಕರಿ ಲೀವ್ಸ್. ಹೌದು, ಕರಿಬೇವಿನ ಸೊಪ್ಪು. ಈ ಒಂದು ಕರಿಬೇವಿನ ಸೊಪ್ಪು ಏನಿದೆ ಇದನ್ನು ಪವರ್ ಹೌಸ್ ಆಫ್ ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ಬೋದು. ಬನ್ನಿ, ನಾನು ನಿಮಗೆ ಈ ವಿಡಿಯೋದಲ್ಲಿ ಕರಿ ಲೀವ್ಸ್ನ ಹೇಗೆ ಎವ್ರಿಡೇ ಯೂಸ್ ಮಾಡಬೇಕು, ಇದರಿಂದ ಏನೇನು ಹೆಲ್ಪ್ ಆಗುತ್ತೆ, ಏನೇನು ಇಶ್ಯೂ ನಮಗೆ ಸಾಲ್ವ್ ಆಗುತ್ತೆ ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಎಲ್ರಿಗೂ ಸ್ವಾತಿ ನಾಯಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರಿಬೇವಿನ ಸೊಪ್ಪು. ಕರಿ ಲೀವ್ಸಲ್ಲಿ ವಿಟಮಿನ್ ಎ, ಬಿ, ಸಿ, ಇ, ಕ್ಯಾಲ್ಶಿಯಂ, ಫಾಸ್ಫರಸ್ ಅಂತ ಆ್ಯಂಟಿ ಆಕ್ಸಿಡೆಂಟ್ಗಳು ತುಂಬಾ ತುಂಬಿಕೊಂಡಿದೆ. ಇದನ್ನು ನಾವು ಎವ್ರಿಡೇ ತಿಂತಾ ಬಂದರೆ ಹಲವಾರು ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ. ಅದರಲ್ಲಿ ಮೊದಲನೇದು ಹೇರ್ ಫಾಲ್. ಹೌದು, ನೀವೇನಾದರೂ ಇದನ್ನು ಕಂಟಿನ್ಯೂಸ್ ಆಗಿ 14 ದಿನಗಳ ಕಾಲ ತಿಂದರೆ ನಿಮ್ಮ ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಹಾಗೆ ಹೇರ್ ರೀಗ್ರೋತ್ ಕೂಡ ಆಗುತ್ತೆ, ಅಂದರೆ ಹೊಸ ಹೇರ್ ಕೂಡ ಫಾರ್ಮ್ ಆಗುತ್ತೆ. ಆ್ಯಕ್ಚುಲಿ ಕರಿ ಲೀವ್ಸಲ್ಲಿ ಬೀಟಾ ಕ್ಯಾರೋಟಿನ್ ಇದೆ. ಇದೇನು ಮಾಡುತ್ತೆ ಅಂದರೆ ಹೇರ್ ಥಿನ್ನಿಂಗ್ನ ಕಂಟ್ರೋಲ್ ಮಾಡುತ್ತೆ. ಹಾಗೆ ಇದರಲ್ಲಿ ಅಮಿನೋ ಆಸಿಡ್ ಇರುತ್ತೆ. ಇದು ನಮ್ಮ ರೂಟ್ಸ್ಗಳನ್ನು ತುಂಬ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಹೇರ್ ಡ್ಯಾಂಡ್ರಫ್. ನಿಮ್ಗೇನಾದರೂ ಡ್ಯಾಂಡ್ರಫ್ ಇದ್ದರೆ ಕರಿ ಲೀವ್ಸ್ ಸ್ಕ್ಯಾಲ್ಪನ್ನು ಕ್ಲೀನ್ ಮಾಡುತ್ತೆ, ಹಾಗೆ ಇಚ್ಚಿನೆಸ್ ಇರುತ್ತಲ್ಲ ಅದನ್ನು ಕೂಡ ಕಂಪ್ಲೀಟ್ಲಿ ಕಮ್ಮಿ ಮಾಡಿಬಿಡುತ್ತೆ. ಸೊ ನೀವೇನಾದರೂ ಕರಿಬೇವನ್ನು ಪ್ರತಿನಿತ್ಯ 6 ರಿಂದ 7 ಎಲೆಗಳನ್ನು ತಿಂತಾ ಬಂದರೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಹೇರ್ ರೀಗ್ರೋತ್ ಆಗುತ್ತೆ, ಹೇರ್ ಥಿನ್ನಿಂಗ್ ಸ್ಟಾಪ್ ಆಗುತ್ತೆ, ಹೇರ್ ಡ್ಯಾಂಡ್ರಫ್ ಕೂಡ ಹೆಲ್ಪ್ ಆಗುತ್ತೆ. ಇವಾಗ ನೆಕ್ಸ್ಟ್ ಬೆನಿಫಿಟ್ಸ್ ಯಾವುದು ಅಂದರೆ ಸ್ಕಿನ್. ಹೌದು, ಕರಿ ಲೀವ್ಸ್ನ ನಾವು ಪವರ್ ಹೌಸ್ ಆಫ್ ಆಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ. ಇದು ಬ್ಲಡ್ನ ಪ್ಯೂರಿಫಿಕೇಶನ್ ಮಾಡುತ್ತೆ. ಇದರಿಂದ ಪಿಂಪಲ್ಸ್ಗಳು ಕಮ್ಮಿ ಆಗುತ್ತೆ. ಇದರಲ್ಲಿ ವಿಟಮಿನ್ ಸಿ ಹಾಗೆ ವಿಟಮಿನ್ ಇ ಇದೆ. ಇದು ಸ್ಕಿನ್ ಎಲಾಸ್ಟಿಸಿಟಿನ ಇಂಪ್ರೂವ್ ಮಾಡುತ್ತೆ. ಹಾಗೆ ನಿಮ್ಗೇನಾದರೂ ಆಯಿಲಿ ಸ್ಕಿನ್ ಇದ್ದರೆ ಇದು ಬ್ಯಾಲೆನ್ಸ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇಷ್ಟೊಂದು ಬೆನಿಫಿಟ್ಸ್ ಬರೀ ಸ್ಕಿನ್ಗೆ ಬರುತ್ತೆ. ನೆಕ್ಸ್ಟ್ ಬಂದರೆ ಡೈಜೆಷನ್ ಹಾಗೆ ಡಿಟಾಕ್ಸ್. ಅಂದರೆ ಇವಾಗ ನಮಗೆ ಬ್ಲೋಟಿಂಗ್ ಆಗ್ತಾ ಇರುತ್ತೆ, ಡೈಜೆಷನ್ ನೀಟಾಗಿ ಆಗ್ತಾ ಇರಲ್ಲ, ನಿಮಗೆ ಬೋವೆಲ್ ಮೂವ್ಮೆಂಟ್ ಚೆನ್ನಾಗಿ ಆಗ್ತಿರಲ್ಲ, ಅಂದರೆ ಕಾನ್ಸ್ಟಿಪೇಷನ್ ಆಗ್ತಿರುತ್ತೆ. ಇಷ್ಟೆಲ್ಲ ಇಶ್ಯೂ ಇದ್ದು ನೀವೇನಾದರೂ ಬೆಳಿಗ್ಗೆ ಎದ್ದ ತಕ್ಷಣ 5 ರಿಂದ 6 ಫ್ರೆಶ್ ಕರಿ ಲೀವ್ಸ್ನ ಬಾಯಲ್ಲಿ ಹಾಕಿ ಚೀವ್ ಮಾಡಿ ನುಂಗೋದ್ರಿಂದ ನಿಮಗೆ ಬ್ಲೋಟಿಂಗ್ ಇಶ್ಯೂ ಬರಲ್ಲ, ಡೈಜೆಷನ್ ಇಶ್ಯೂ ಬರಲ್ಲ. ಇದ್ರ ಜೊತೆಗೆ ಇದು ಲಿವರ್ನ ಕೂಡ ಡಿಟಾಕ್ಸ್ ಮಾಡುತ್ತೆ. ನೆಕ್ಸ್ಟ್ ಬೆನಿಫಿಟ್ ಬಂದು ನಮ್ಮ ಕಣ್ಣುಗಳಿಗೆ. ಹೌದು, ಇದರಲ್ಲಿ ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ಇದು ಕಣ್ಣಿಗೆ ತುಂಬಾ ಒಳ್ಳೆಯದು. ಹಾಗೆ ನೀವೇನಾದರೂ ಪ್ರತಿನಿತ್ಯ ಸಿಸ್ಟಮ್ ನೋಡ್ಕೊಂಡು ಬರ್ತಾ ಇದ್ದೀರಾ, ಅಂದರೆ ಕಂಪ್ಯೂಟರಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಕಣ್ಣಿಗೆ ಟೈರ್ಡ್ನೆಸ್ ಆಗಿರುತ್ತಲ್ಲ, ಅದನ್ನು ಕೂಡ ಇದು ಎವ್ರಿಡೇ ಬೇಸಿಸಲ್ಲಿ ಸ್ಟಾಪ್ ಮಾಡ್ಕೊಂಡು ಬರುತ್ತೆ. ಹಾಗೆ ನೆಕ್ಸ್ಟ್ ಬೆನಿಫಿಟ್ ಎಲ್ಲರೂ ವೇಟ್ ಮಾಡ್ತಿರೋದು ವೇಟ್ ಲಾಸ್ ಮ್ಯಾನೇಜ್ಮೆಂಟ್. ಹೌದು, ಕರಿ ಲೀವ್ಸ್ ಏನು ಮಾಡುತ್ತೆ ಅಂದರೆ ಫ್ಯಾಟ್ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ, ಅಂದರೆ ತುಂಬ ಫಾಸ್ಟ್ ಮಾಡುತ್ತೆ. ಇದರಿಂದ ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ ಇರುತ್ತೆ, ಅದು ಕಮ್ಮಿ ಆಗ್ತಾನೆ ಬರುತ್ತೆ. ಇಷ್ಟೊಂದು ಬೆನಿಫಿಟ್ಸ್ ಒಂದೇ ಒಂದು ಕರಿ ಲೀವ್ಸಲ್ಲಿ ಇದೆ. ಇವಾಗ ನೀವು ಕೇಳ್ಬೋದು, ಆಲ್ರೆಡಿ ನಿಮ್ಮ ದಿನನಿತ್ಯದ ಊಟದಲ್ಲಿ ಇದನ್ನು ಯೂಸ್ ಮಾಡ್ತಾ ಇದ್ದೀರಾ, ಆದರೂ ಕೂಡ ನಮಗೆ ಏನು ಸೊಲ್ಯೂಷನ್ ಸಿಗ್ತಿಲ್ವಲ್ಲ ಅಂತ ಹೇಳಿ. ನೋಡಿ, ನಾವು ಅಡುಗೆಯಲ್ಲಿ ಅದನ್ನು ಎಣ್ಣೆಯಲ್ಲಿ ಹಾಕ್ತೀವಿ, ಅದ್ರ ಜೊತೆಗೆ ಬೇರೆ ಐಟಮ್ಸ್ ಕೂಡ ಹಾಕ್ತೀವಿ. ಸ್ವಲ್ಪ ಜನ ತಿಂತಾರೆ, ಸ್ವಲ್ಪ ಜನ ತೆಗೆದು ಬಿಸಾಕ್ಬಿಡ್ತಾರೆ. ಅದಕ್ಕೆ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಒಂದು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಫಸ್ಟ್ ಬೆಸ್ಟ್ ಮೆಥಡ್ ಯಾವುದು ಗೊತ್ತಾ? ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ 5 ರಿಂದ 6 ಕರಿ ಲೀವ್ಸ್ನ ತಗೊಂಡು ಚೀವ್ ಮಾಡಿ ಕುಡಿದ್ಬಿಡಿ. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಟು ನೀರನ್ನು ಕುಡಿಬೇಕು. ಇದು ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡ್ ಯಾವುದು ಅಂದರೆ ನೀವು ಇದನ್ನು ಬಿಸಿಲಲ್ಲಿ ಒಣಗಾಕಿ ಅದನ್ನು ಪೌಡರ್ ಮಾಡಿಬಿಟ್ಟು ಹಾಗೆ ಒಂದು ಗ್ಲಾಸ್ ನೀರಿಗೆ ಅದನ್ನು ಬೆರೆಸಿ ತಿಂದರೂ ಆಗುತ್ತೆ. ಇಲ್ಲ ಅಂತ ಅಂದರೆ ಮಜ್ಜಿಗೆಯಲ್ಲೂ ಕೂಡ ಆ್ಯಡ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ತಿನ್ಬೋದು. ಇದು ಸೆಕೆಂಡ್ ಮೆಥಡ್. ಥರ್ಡ್ ಮೆಥಡ್ ಯಾವುದು ಅಂದರೆ ನಾವು ಅಡುಗೆಯಲ್ಲಿ ಯೂಸ್ ಮಾಡುವುದು. ಹೌದು, ಅಡುಗೆಯಲ್ಲಿ ನೀವು ಯೂಸ್ ಮಾಡಿದಾಗ ಇದನ್ನು ಪ್ರತಿನಿತ್ಯ ಕನ್ಸ್ಯೂಮ್ ಮಾಡಬೇಕಾಗುತ್ತೆ, ಸೈಡಲ್ಲಿ ಎತ್ತು ಬಿಸಾಕಬಾರ್ದು. ಹಾಗಾದರೆ ಇವಾಗ ನೀವು ಈ ಚಾಲೆಂಜ್ನ ತಗೊಳ್ಳಿ. 14 ದಿನ ಕಂಟಿನ್ಯೂಸ್ ಆಗಿ ಕರಿ ಲೀವ್ಸ್ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನೀವೇ ಬಂದು ರಿಸಲ್ಟ್ ಹೇಳ್ತೀರಾ. ಇದರಿಂದ ಏನೇನು ಹೆಲ್ಪ್ ಆಗುತ್ತೆ ಹೇಳಿ? ನಮ್ಮ ಹೇರ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಹೇರ್ ಥಿನ್ನಿಂಗ್ ಕಡಿಮೆ ಆಗುತ್ತೆ, ಹೇರ್ ರೀಗ್ರೋತ್ ಆಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ, ಲಿವರ್ಗೆ ತುಂಬ ಹೆಲ್ಪ್ ಆಗುತ್ತೆ, ಹಾಗೆ ಕೂಡ ನಮ್ಮ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ ಕೂಡ ಹೆಲ್ಪ್ ಆಗುತ್ತೆ. ಸೊ ನೀವು ಕೂಡ ಈ ಚಾಲೆಂಜ್ನ ತಗೊಂಡು ನಿಮಗೆ ರಿಸಲ್ಟ್ ಬಂದಾದ್ಮೇಲೆ ನಾನು ಕಮೆಂಟ್ ಸೆಕ್ಷನಲ್ಲಿ ಬಂದು ಮತ್ತೆ ವಾಪಸ್ ನಿಮ್ಮ ಅಭಿಪ್ರಾಯ ತಿಳಿಸಿ. ಸೊ ಈ ವಿಡಿಯೋದಲ್ಲಿ ಒಂದು ಕರಿ ಲೀವ್ಸ್ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೀವು ಯೂಸ್ ಮಾಡಿ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಮತ್ತಷ್ಟು ಯೂಸ್ಫುಲ್ ವಿಡಿಯೋಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.